ಪ್ರಮೋಷನ್ ಸಿಗೋದು ಬೇಡವಾ? ಅದಕ್ಕೆ ಕೊಡ್ತಾರೆ ಅನ್ನೋ ವಿಶ್ವಾಸ ಐತೆ. ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಆಶ್ವಾಸನೆ ಏನಾದ್ರು ಕೊಟ್ಟಿದ್ದಾರೆ ಅಂತ ಹೇಳಿ ಸರ್, ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳಿ. ಯಾರಿಗೂ ಆಶ್ವಾಸನೆ ಕೊಡಲ್ಲ ಅವ್ರಿಗೆ. ಅವ್ರವ್ರ ಕಾರ್ಯವೈಖರಿ ನೋಡಿ ಕೊಡ್ತಾರೆ. ಯಾರಿಗೆ ಆಶ್ವಾಸನೆ ಕೊಡ್ತಾರೆ? ಆಶ್ವಾಸನೆ ಯಾರಿಗೂ ಕೊಟ್ಟಿಲ್ಲ. ಇಲ್ಲ, ಕಳೆದ ಬಾರಿ ಪರಿಸ್ಥಿತಿನೇ ಬೇರೆ, ಈ ಪರಿಸ್ಥಿತಿನೇ ಬೇರೆ. ಅಂದರೆ ಬಹುತೇಕ ಸರ್ ಈಗ ಎಲ್ಲರೂ ಸೀನಿಯರ್ಸ್ ಇದ್ದಾರೆ, ಅವ್ರಿಗೆಲ್ಲ ಕೋಕ್ ಕೊಟ್ಟು ಹೊಸದಾಗಿ ಸೀನಿಯರ್ಸ್ ನಾವು 5 ಸರಿ ಗೆದ್ದಿದ್ದೀವಿ. ಸೀನಿಯರ್ಸು ಎಲ್ಲ ಮಾನದಂಡನೂ ಅನುಸರಿಸ್ಬೇಕು ಅವರಲ್ವಾ? ಏನು ಅವ್ರೇನು ಎಳೆ ಮಕ್ಳೇನ್ರಿ? ಅರ್ಥ ಆಗಲ್ಲೇನ್ರಿ ಅವ್ರಿಗೆ? ಅರ್ಥ ಆಯ್ತದವೆಲ್ಲ ಯೋಚನೆ ಮಾಡ್ತಾರೆ ಅವ್ರು ಕೂತ್ಕೊಂಡು. ಅದೆಲ್ಲ ಆಮೇಲೆ ಮಿಸ್ ಆದಮೇಲೆ. ಈಗ ಮಿಸ್ ಆದರೆ ಅಂತ ನೀವು ಯಾಕೆ ಅಪಶಕ್ನ ನೋಡಿತಾ ಇದ್ದೀರಾ? ಮೊದಲೇ ಮಿಸ್ ಆದರೆ ಅಂತ ಆಗ್ಬೇಕಾದ್ರೆ ಮಾಡ್ತಾರೆ. ನಾಳೆನೇ ಮಾಡಿದ್ದು ಹೇಳೋಕ್ಕಾಯ್ತು ನನ್ನ ಹೈಕಮಾಂಡ್ಗೆ? ಆಗ್ಬೇಕಾದ್ರೆ ಮಾಡ್ತಾರೆ ನಮ್ಮನ್ನ. ಜಿಲ್ಲೆಯಲ್ಲಿ ಈಗ ಬರವ ಅಧ್ಯಕ್ಷರೇ, ಯೋಗೇಶ್ವರ್ ಕೂಡ ಸೀನಿಯರ್ ಆಗೋದ್ರು ನಿಮ್ಮ ಪಕ್ಷಕ್ಕೆ ಬಂದು ಇರ್ಬೋದು. ಅವ್ರಿಗೂ ಆಸೆ ಆಕಾಂಕ್ಷೆ ಇದೆ. ಸೀನಿಯಾರಿಟಿ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತೇಳಿ ನೀವೇ ವಿಶ್ಲೇಷಣೆ ಮಾಡಿ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿ. ಅಲ್ಲ, ಕೊಡ್ತಾರೆ ಅಂತ ನಂಬಿಕೆ ಇದೆಯಾ ಅಂತ ಹೇಳಿ ಸರ್. ಯಾಕೋ ನಿಮಗೆ ನಂಬಿಕೆ ಇಲ್ವಲ್ರಿ? ಮಾಧ್ಯಮದವ್ರಿಗೆ ನಂಬಿಕೆ ಇಲ್ವಲ್ಲಪ್ಪ? ಈಗಾಗಲೇ ಇದೇ ಜಿಲ್ಲೆಯವರು DCM ಇದ್ದಾರೆ. ಆ ನಿಟ್ಟಿನಲ್ಲಿ ನೋಡ್ರಿ, CM DCM ಕೋಟ ಕನ್ಸಿಡರ್ ಮಾಡಂಗಿಲ್ಲ. ಯಾಕಂದರೆ ಅವು ಭಾಳ ಅತ್ಯಂತ ಉನ್ನತವಾಗಿರ್ತಕ್ಕಂಥ, ಅದನ್ನು ಬಿಟ್ಟು ಕನ್ಸಿಡರ್ ಮಾಡಬೇಕು. ಅದನ್ನು ಬಿಟ್ಟು ಕನ್ಸಿಡರ್ ಮಾಡಿದಾಗ ನಮ್ಮ ಜಿಲ್ಲೆಗೆ ಒಂದು ಕೊಡಬೇಕು. ಅದರಲ್ಲಿ ನಾನು ಸೀನಿಯರ್ ಇದ್ದೀನಿ, ಅದರಿಂದ ನನಗೆ ಕೊಡಬೇಕು ಅಂತೇಳಿ ನಾನು ಕೂಡ ಮನವಿಯನ್ನು ಕೊಟ್ಟಿದ್ದೀನಿ.